ಹೆಂಗ್ ಮಾತಾಡ್ತಾ ಇದ್ರು ಅಂದ್ರೆ ಒಬ್ಬರ ಬಗ್ಗೆ ನಾನು ಅವ್ರ ಹೆಸರಲ್ಲಿ ಪಬ್ಲಿಸಿಟಿ ಕೊಡಕ್ಕೆ ಇಷ್ಟಪಡಲ್ಲ. ನಾನೇನ್ ಮಾತಾಡೋದು ಸುದ್ದಿ ಆಗುತ್ತೆ. ಪ್ರಧಾನಿಗಳು ಬಂದು ಅವ್ರನ್ನು ಸೋಲ್ಸಕ್ಕಾಗದಂತೆ ಯಾರು ಟಿಕೆಟ್ ತಗೊಳಕ್ಕೆ ರೆಡಿ ಇರಲಿಲ್ಲ. ಕೋಚಿಂಗ್ ಸೆಂಟರ್ ಮೇಷ್ಟ್ರು ಬಂದು ಸೋಲ್ಸ್ಬಿಟ್ಟ. MS ರಾಮಯ್ಯ ಕುಟುಂಬ ಅವರ ಸೇವೆ ಅನನ್ಯವಾದದ್ದು ಸರ್. ಬಹಳಷ್ಟು ಜನಕ್ಕೆ ನಾನು MS ರಾಮಯ್ಯ ಅವರ ಜೀವನ ಚರಿತ್ರೆ ಓದ್ತಿದ್ದೆ ಸರ್. ದೇವರಾಜ ಅರಸು ಅವರು ಕೊನೆ ದಿನಗಳಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಆರ್ಥಿಕ ಸಂಕಷ್ಟ ಆದಾಗ ಪ್ರತಿ ತಿಂಗಳು 30,000 ಸಾವಿರ ಸರ್ ಜೀವನಕ್ಕೆ ಇಟ್ಕೊಳ್ಳಿ ಅಂತ MS ರಾಮಯ್ಯ ಅವರು ಅವ್ರ ಕೊನೆ ದಿನಗಳವರೆಗೂ ಅವ್ರ ಮನೆ ಕಳಿಸ್ತಾ ಇದ್ರು. ಇದು ಸೀನಿಯರ್ ಪತ್ರಕರ್ತರು ಆರಾಧ್ಯ ಅವರು ಬರೆದ ಪುಸ್ತಕದಲ್ಲಿ ಮೆನ್ಷನ್ ಆಗಿದೆ. MS ರಾಮಯ್ಯ ಅವರು ಒಂದ್ಸಲ ಕೆಂಗಲ್ ಹನುಮಂತನವರಿಗೆ ವೆಯ್ಟ್ ಮಾಡ್ತಿದ್ರೆ ಆಟೋ ಬಂದು ಇಳಿತಾರೆ. MS ರಾಮಯ್ಯ ಅವರು ಕೇಳ್ತಾರೆ, ಕೆಂಗಲ್ ಹನುಮಂತನವರೇ ಅದೇ ನೀವು ಆಟೋ ಬರ್ತೀರಾ ಅಂತ ಮಾರನೇ ದಿನನೇ ಅವ್ರಿಗೆ ಅಂಬಾಸಿಡರ್ ಕಾರ್ ಕಳಿಸ್ತಾರೆ. ಇದು MS ರಾಮಯ್ಯ ಕುಟುಂಬದ ದೊಡ್ಡತನ, MS ರಾಮಯ್ಯ ಕುಟುಂಬದ ದೊಡ್ಡಸ್ತಿಕೆ. ಇವತ್ತ ವಂಶದ ಕುಡಿ ರಾಜಕೀಯಕ್ಕೆ ಬಂದಿದೆ. ಅಣ್ಣ ನಿನ್ನ ಡೆಲ್ಲಿ ಕಳಿಸೋದಂತೂ ಕನ್ಫರ್ಮ್. ಸೆಂಟ್ರಲ್ ಗೌರ್ಮೆಂಟ್ ಬಂದು ನಿಂತ್ಕೊಂಡ್ರು ನಾವು ಗೆಲ್ಲೋದು ಕನ್ಫರ್ಮ್. ಯಾರೋ ಹೇಳಿದ್ರು ಹೆಂಗ್ ಗೆಲ್ತೀರಾ ಅಂತ. ಗೆದ್ದಿದ್ದಿನ ಕೌಂಟಿಂಗ್ ಸೆಂಟರ್ ಆಚೆ ನಾವೆಲ್ಲರೂ ಬರ್ತೀವಲ್ಲ ಆವಾಗ ಮಾತಾಡ್ತೀವಿ ನಾವು ಹೆಂಗ್ ಗೆದ್ವಿ ಅಂತ. ನೀವೆಲ್ಲರೂ ಕಷ್ಟ ಪಡ್ತಿದ್ದೀರಾ. 8 ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ ಹವಾ ಇದೆ. ನಮ್ಮ ಗ್ಯಾರಂಟಿಗಳು ಕೆಲಸ ಮಾಡುತ್ತೆ. ಅಲ್ಲಕ್ಕ ಹಸಿರು ಬಂದಿರೋರಿಗೆ ಇಷ್ಟ ಅನ್ನ ಇಟ್ರೇನೆ 100 ವರ್ಷ ಚೆನ್ನಾಗಿರುವಂತ ಆಶೀರ್ವದಿಸ್ತೀರ. ತಿಂಗಳಿಗೆ 10 kg ಅಕ್ಕಿ, ಬಸ್ಸಲ್ಲಿ ಫ್ರೀ, ಕರೆಂಟ್ ಫ್ರೀ, 2,000 ಕೊಟ್ರೆ ಈ ಕೈಯಲ್ಲಿ ಕೈ ಓಟ್ ಹಾಕಲ್ವಲ್ಲಕ್ಕ. ಬರೀ ಚಿಕ್ಕಬಳ್ಳಾಪುರ ಅಸೆಂಬ್ಲಿಯಲ್ಲೇ 38,000 ಜನ 2,000 ತಗೊಂಡಿದ್ದಾರೆ. ಅವರು ಅವ್ರ ಯಜಮಾನರು ಅವ್ರ ಮತ ಹಾಕಿದ್ರು ನಮ್ಗೆ 1,20,000 ಓಟ್ ಬರ್ಬೇಕು ಚಿಕ್ಕಬಳ್ಳಾಪುರದಲ್ಲಿ. ಯಾರೋ ಹೇಳಿದ್ರು ಬಸ್ಸಲ್ಲಿ ಫ್ರೀಯಾಗಿ ಹೋಗೋರಲ್ಲ ಬಿಜೆಪಿ ಅವರು ಮಾತಾಡ್ತಿರ್ತಾರೆ, ಅವ್ರಿಗೆ ಏನ್ ಕೆಲಸ ಇಲ್ಲ. ಬಿಜೆಪಿ ಅವರು ಕನಸು ಕಾಡ್ತಿದ್ದಾರೆ 28 ಅಂತ 26 ಅಂತ. ನಾನು ಹೇಳ್ತಾ ಇದ್ದೀನಿ ನಮ್ದು 23, ಅವ್ರದ್ದು 7 ಇದೇ ನಂಬರು ಅಂತಲ್ಲ. ಏನಾದ್ರು ಹೇಳಿದ್ರೆ ಬಿಜೆಪಿ ಅವರು ಅಂತಾರೆ 23 ಹಂಗೆ ಹಿಂಗೆ. ನಾವು ಹೇಳೋದಿಷ್ಟೇ, ಲೋಕಲ್ ಅಲ್ಲಿ ಒಬ್ಬ ಲೀಡರ್ ಅವನ ಸೇವೆ ಅವನ ಕನೆಕ್ಟಿವಿಟಿ ಮ್ಯಾಟರ್ ಆಗುತ್ತೆ. ನಾನು 50,000 ಜನ ಮನೆ ಮನೆಗೆ ಹೋಗಿ ಕಷ್ಟ ಕೇಳಿದ್ದೀನಿ. ಗೆದ್ದಾಗಿಂದ 9 ಆಂಬುಲೆನ್ಸ್ ಬಿಟ್ಟಿದ್ದೀನಿ, 1,500 ಜನ ಪೇಷಂಟ್ಸ್ ನ ಫ್ರೀ ಪಿಕಪ್ ಡ್ರಾಪ್ ಮಾಡಿದ್ವಿ, 40-50 ಹೆಲ್ತ್ ಕ್ಯಾಂಪ್ ಮಾಡಿದೀವಿ, 70,000 ಜನ ಸೀರೆ ಕೊಟ್ಟಿದ್ದೀವಿ, ಸೂಪರ್ 60 ಅಂತ ಬಡ ಮಕ್ಕಳಿಗೆ ಫ್ರೀ ಕೋಚಿಂಗ್ ಕೊಟ್ಟಿದ್ದೀವಿ. ಆ ಪೇರೆಂಟ್ಸ್ ಎಲ್ಲ ನನ್ನ ಬಿಟ್ಟು ಹೋಗ್ಬಿಡ್ತಾರ.